ಕಲ್ಲು ಕಲ್ಲಿನಲ್ಲಿಯೂ ಕಲೆ ಸೊಲ್ಲಾಡಿರೋ ಬಸರುಗೋಡಿನ ಕನ್ನಡ ಕಲಾಭಿಮಾನಿಗಳಿಗೆ ಅನಂತ ಧನ್ಯವಾದಗಳು. ನನ್ನ ಜೀವನದಲ್ಲಿ ಈ ದೇವಸ್ಥಾನಕ್ಕೆ ನಾನು ಇನ್ನೊಂದ್ಸತಿ ಬರ್ತೀನಿ ಅಂತ ಅಂದ್ಕೊಂಡಿಲ್ಲ. ಯಾವಾಗಲೂ ಒಂದು ಸತಿ ಸುಮಾರು ಒಂದು 7-8 ವರ್ಷದ ಕೆಳಗಡೆ ಬಂದಿದ್ದೆ. ತಿರ್ಗಾ ಇವಾಗ ನನ್ನ ದೇವ್ರು ಕರ್ಸ್ಕೊಂಡಿದ್ದಾನೆ. ಇಲ್ಲಿ ಬಂದಿದ್ನಲ್ಲ ಅಂತ ಅನಿಸಿದೆ. ಕೆಳಗಡೆ ಹೆಸರು ಬಸರುಗೋಡು ಅಂತ ಹೋದ ತಕ್ಷಣ ಇದೋ ಬಂದಿದ್ದೀನಿ ಅಂತ. ಆಮೇಲೆ ಇವ್ರು ಕೇಳಿದ್ರೆ ನೀವು ಕೇಳ, ಇಲ್ಲ ಸರ್ ನಮ್ಮ ಕಂಪ್ನಿ ಅಲ್ಲಿ ಮಾಡ್ಕೊಂಡಿದ್ದು ಸ್ವಲ್ಪ ನಾನು ಬಂದ ಜ್ಞಾಪಕ. ಆಮೇಲೆ ನಿಮ್ಮ ಮೂರನವ್ರಿಗೆ ಅಂದರು, ಸರ್ ನೀವು 2ನೇ ಸತಿ ಬರ್ತಾ ಇದ್ದು ನಮ್ಮೂರಿಗೆ ಅಂತ. ತುಂಬ ಸಂತೋಷ. ಈ ಒಂದು ಬಡಕಾಲ ಇದನ್ನು ಅಲ್ಲೆಲ್ಲಿನೂ ದೂರದಿಂದ ಕರ್ಸ್ಕೊಂಡು ನಾನು ಬರೋ ಚಾನ್ಸಸ್ಸೇ ಇಲ್ಲ. ಯಾಕಂದರೆ ಮಾದೇವ ನನಗೆ ಒಂದು ವಾರದ ಮುಂಚೆ ಒಂದು ಡೇಟ್ ಕೊಟ್ಟ. 14ನೇ ತಾರೀಕು ನಾಟಕ ಇರುತ್ತೆ, ಅಲ್ಲಿ ಮುದ್ದೆ ಬೇಡ ದಸರಾ ಊರ ಹೆಸರು ಹೇಳಿದ. ಆಯ್ತಪ್ಪ ಅಂತಂದೆ. ನಾನು ಅಲ್ಲಿ ಅವನು ಮತ್ತು ಶ್ರಾವಣಿತ ಸೀರಿಯಲ್ ಮಾಡ್ತಾಯಿದ್ದೀನಿ. ಅದು ಪ್ರತಿ ದಿವಸ ರಾತ್ರಿ 10 ಗಂಟೆಗೆ ಸ್ಟಾರ್ ಸುವರ್ಣದಲ್ಲಿ ಬರ್ತಾಯಿದೆ. ಆ ಸುವರ್ಣ ಶೂಟಿಂಗ್ ಇತ್ತು. ಆಮೇಲೆ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿದ್ದಾರೆ. ಇದ್ದಕ್ಕಿದ್ದಾಗ ಮೊನ್ನೆ 14ನೇ ತಾರೀಕು ಫೋನ್ ಮಾಡ್ತಾರೆ, ಅಣ್ಣ ನೀವು ನಾಳೆ ಹೊರಡ್ತೀರಲ್ಲ. ಏನ ನೀನು ಹಿಂಗೆ ಹೇಳ್ತಿದ್ದ ನನಗೆ ಗೊತ್ತಿಲ್ಲಪ್ಪ, ನಾನು ಬರೋಕ್ಕಾಗಲ್ಲ. ಅಣ್ಣ ಏನಣ್ಣ ಬರ್ತೀನಿ, ಡೇಟ್ ಹೆಸರಲ್ಲಿ ಹಾಕ್ಸ್ಬಿಟ್ಟಿರೋ ಫೋಟೋ ಎಲ್ಲ ಹಾಕ್ಸ್ಬಿಟ್ಟಿದ್ದೀನಿ. ನನಗೆ ಹೇಳಿಲ್ವಲ್ಲಪ್ಪ, ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ ಅಂತಂದೆ. ಹೇಳಿಲ್ವಲ್ಲ ನಾನು. ಆಮೇಲೆ ತಿರ್ಗಾ ಅವ್ರಿಗೆ ಸೀರಿಯಲ್ ಇವತ್ತು ನಾನು 2 ಗಂಟೆ ಒಳಗಡೆ ಸೀರಿಯಲ್ನ ಅಟೆಂಡ್ ಮಾಡಬೇಕು, ಕಾಯ್ತಾ ಇದ್ದಾರೆ. ನೆನ್ನೆ ಇದ್ದಿದ್ದು ನಾನು ಇಲ್ಲಿ ಮುಂಡ್ರಿಗಿಲ್ಲಿ ಯಾವುದೋ ಒಂದು ಸಿನಿಮಾ ಶೂಟಿಂಗ್ ಬಂದಿದ್ದೆ. ಹಾಗಾಗಿ ಕಲಾವಿದರು ಎಲ್ಲರೂ ಏನೋ ಭಾವನೆ ಪಟ್ಕೊಂಡು ಕಷ್ಟಪಟ್ಟು ಬರ್ತಾರೆ. ಬಂದು ನೋಡಿದ್ದು ನೀವೆಲ್ಲ ಕೂತು ಇಷ್ಟೊತ್ತಾದರೂ ಇನ್ನೂ ಈ ದೊಡ್ಡ ಗ್ರೌಂಡ್ನಲ್ಲಿ ಕೂತಿದ್ದೀರಂದರೆ ನಿಮ್ಗಿಂತ ದೊಡ್ಡವ್ರು ನಾವಲ್ಲ, ನೀವು ದೊಡ್ಡವರು. ನಿಮ್ಮ ನಾಟಕ ನೋಡೋದು ಇಲ್ಲಿ ಕೂತ್ಕೊಂಡಿದ್ರೆ ನಾವು ಏನೇ ಸುಸ್ತಿದ್ರು ಹೊರಟೋಗುತ್ತೆ. ಯಾಕಂದರೆ ನೀವು ಚಪ್ಪಾಳೆ ಎಲ್ಲಿವರೆಗೂ ಚಪ್ಪಾಳೆ ತರ್ತಿರ್ತಾರೆ ಪ್ರೇಕ್ಷಕ, ಅಲ್ಲಿವರೆಗೂ ಈ ಕಲಾವಿದ ಕೈಲಾಸದಲ್ಲಿ ಇರ್ತಾರಂತೆ. ಯಾವಾಗ ಚಪ್ಪಾಳೆ ನಿಂತೋಯ್ತು ಕೈಲಾಸ ಅಲ್ಲ, ಕೈ ಸಾಲನೂ ಸಿಗಲ್ಲ, ಹಂಗಾಗ್ಬಿಡ್ತಾನೆ. ಅದೇ ನಿಮ್ಮ ಚಪ್ಪಾಳೆ ವಿಸಿಲ್ ನಮ್ಮ ಕಿವಿ ಕೇಳಿಸ್ತಿದ್ರೆ ನಮ್ಗೆ ಎಷ್ಟೇ ನೋವು ಇದ್ರು ಏನೇ ಮರೆತುಬಿಟ್ಟು ನಮ್ಮ ಜೀವನದಲ್ಲಿ ಕಾಮಿಡಿ ನಟರು ಅನ್ನೋರ ಪೈಕಿ ಜೀವನದೆಲ್ಲ ಬರೀ ನೋವೇ ಜಾಸ್ತಿ. ಆ ದೇವರು ಇಟ್ಬಿಟ್ಟಿದ್ದಾನೆ, ತುಂಬಿಟ್ಟಿದ್ದಾನೆ, ಸಂತೋಷ. ಆದರೆ ನಾನಂತೂ ಈ ಜೀವನದಲ್ಲಿ ನನಗಿಂತ ಸಂತೋಷವಾದ ವ್ಯಕ್ತಿ ಪ್ರಪಂಚದಲ್ಲಿ ಬೇರೆ ಯಾರಿಲ್ಲ ಅನ್ಕೊಂಡೆ. ಯಾಕಂದರೆ ನನ್ನ ಮನೆಯವರು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಈ ಕಲೆ ಈ 77ನೇ ವಯಸ್ಸಲ್ಲಿ ನಾನು ಇನ್ನೂ ಈ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತೀನಿ, ಕುಣಿತೀನಿ, ಮಾಡ್ತೀನಿ ಅಂದರೆ ನಿಜಕ್ಕೂ ನನ್ನ ಕಲೆ. ಚಿತ್ರರಂಗಕ್ಕೆ ಎಂಟ್ರಿ ಆದದ್ದು ಎಷ್ಟನೇ ಇಸ್ವಿ? ನೀವು ರಂಗಕ್ಕೆ ಬಂದದ್ದು ಎಷ್ಟನೇ ಇಸ್ವಿ? ನಾನು ರಂಗಭೂಮಿ ಮೇಲೆ 52-53 ಇಸ್ವಿ. ಆವಾಗ ರಾಜ್ಕುಮಾರ್ ಅವರು, ಅವ್ರ ತಂಗಿಯವರು ಅವರೆಲ್ಲ ನಮ್ಮ ಸುಬ್ಬಯ್ಯ ಕಂಪ್ನಿ ಇದ್ದರು. ಅದರ ನಂತರ ಗುಬ್ಬಿ ಕಂಪ್ನಿ, ಗುಬ್ಬಿ ನರಸಿಂಹರಾಜ್ ಅವರು, ಬಾಲಕೃಷ್ಣ, ಜೀವಿಯವರು, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಹೀಗೆ ನಂತರ ಕನ್ನಡ ಥಿಯೇಟರ್ಸು, ಹಿರಣ್ಯ ಮಿತ್ರ ಮಂಡಳಿ, ಲೋಕನಾಥ್ ಮಿತ್ರ ಮಂಡಳಿ, ನಮ್ಮ ಇವರು ಹೊನ್ನಪ್ಪ ಭಾವತ್ರ ಕಂಪ್ನಿ, ಕವಿರತ್ನ ಕಾಳಿದಾಸ ಫಸ್ಟ್ ತೆಗೆದವ್ರೆ, ಬಿ ಸರೋಜರನ್ನು ಇಂಟ್ರೊಡ್ಯೂಸ್ ಮಾಡಿದವರು, ಅವ್ರ ಕಂಪ್ನಿಲಿ ಕೂಡ ಬಣ್ಣ ಹಚ್ಕೊಂಡಿದ್ದೀನಿ. KPR ಕಂಪ್ನಿ. ಹೀಗೆ ಬಣ್ಣ ಪ್ರಪಂಚದಲ್ಲೇ ಒಟ್ಟು ಬೆಳೆದ್ಬಿಟ್ಟಿದ್ದೀನಿ. ನನಗೆ ಈ ಬಣ್ಣ ಪ್ರಪಂಚ ವೃತ್ತಿ ರಂಗಮಯ 72 ವರ್ಷ. ವಯಸ್ಸು ನಿಮ್ಮ ವಯಸ್ಸು ಒಂದು ಹಾಸ್ಯ ಸನ್ನಿವೇಶ ಹೇಳ್ರಿ ಅಂತ. ಹಾಗಾಗಿ ನಾನು ಈ ರಂಗಭೂಮಿ ಸರ್ವಿಸ್ ನನಗೆ 72 ವರ್ಷ. ನನಗೆ ಇವಾಗ 77. 3-4 ವರ್ಷ ಇದ್ದಾಗಲೇ ಎಂಟ್ರಿ ಆದವನು. ಇನ್ನೂ ಸೇವೆ ಮಾಡಿದ್ರೆ ಸತತವಾಗಿ ಈ ಕಲೆ ಮಾತ್ರ ನಾನು ಇನ್ನೂ ಎಲ್ಲಿವರೆಗೂ ಸೇವೆ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಕಲೆ ಹೊರಟಾಗೆ ಈ ಸ್ಟೇಜ್ ಮೇಲೆ ನಾನು ಪ್ರಾಣ ಹೋಗ್ಬಿಟ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ನನ್ನ ಕಲೆಗೆ ನಿಜಕ್ಕೂ ಬೆಲೆ ಕೊಟ್ಟಾಗ ವ್ಯಾಯಾಮ ನೋಡಿ. ಕಲೆ ನಂಬ್ಕೊಂಡಿದ್ದು ಎಲ್ಲೋ ಇದ್ದನು. ಕೇರಳ ಫುಟ್ಬಾಲ್, ನನ್ನ ತಂದೆ ಇಲ್ಲ, ತಾಯಿ ಇಲ್ಲ, ಯಾರು, ನಾನೊಬ್ಬನೇ ಅನಾಥರಾಗಿ ಬೆಂಗಳೂರಲ್ಲಿ ಏನು ಕೆಲಸ ಇದ್ದಾರೆ, ಒಂದು ಲೋಟ ಕಾಫಿಗೂ ಅಲಿತಾ ಇದ್ದ ಸಮಯದಲ್ಲಿ ಈ ಕಲೆ ನನಗೆ ಕೈ ಬೀಸಿದೆ. ಅದೇ ಬೆಂಗಳೂರಲ್ಲಿ ಇವಾಗ ನನಗೆ ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಆಮೇಲೆ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ, ಆಮೇಲೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ಬಸವನ ಭಾಗ್ಯವಾಡಿ ಬಸವ ವಿಭೂಷಣ ಪ್ರಶಸ್ತಿ. ಈ ಪ್ರಶಸ್ತಿ ಬಂದು ನೆನೆಸ್ಕೊತೀನಿ, ನಾನು ಎಲ್ಲಿದ್ದೆ, ಏನು ಮಾಡ್ತಿದ್ದೆ, ಎಲ್ಲಿ ತಗೊಂಡು ಎಲ್ಲಿ ಬಿಟ್ಟಿದ್ದಾರೆ ದೇವ್ರು ನನಗೆ. ಆ ಕಲೆನ ನಂಬ್ಕೊಂಡವ್ರಿಗೆ ಯಾರಿಗೂ ಮೋಸ ಇಲ್ಲ. ಆ ಕಲೆ ಕಾಲಾಕೇತವಲ್ಲಿ ಆ 4 ಅಕ್ಷರ ವೈದ್ಯಲ್ಲೇ ಅಲ್ಲೇ ಅಕ್ಷರ 4 ವಿದ್ಯಾರ್ಥಿ ಕಾಣ್ತಾರೆ ಮನುಷ್ಯನೇ ಫಾಲೋ ಮಾಡ್ತಾನೆ. ಮೊದಲು ಮನೆಗೆ ತೊಲೆ ಇಲ್ದಿದ್ರೆ ಮನೆ ಇಲ್ಲವೇ ಇಲ್ಲ. ಅಡುಗೆ ಮನೆ ಒಲೆ ಇಲ್ದಿದ್ರೆ ಅಡುಗೆ ಮನೆ ಅನಿಸ್ಬಾರ್ದಿಲ್ಲ. ಮನುಷ್ಯನಿಗೆ ತಲೆ, ಜೀವನಕ್ಕೆ ಕಲೆ.
ಈ ಕಲೆ ನಂಬ್ಕೊಂಡಿದ್ದಕ್ಕೆ ಇವತ್ತಿನ ಈ ಥರ ಒಂದು ಸ್ಟೇಜಿಗೆ ಬಂದು ನಾನು ಇಷ್ಟೆಲ್ಲ ನಿಂತ್ಕೊಂಡು ಅಲ್ಲಿ ಕುಡಿತಿದ್ದು ಸಂತೋಷ ಮಾಡ್ತಿದ್ರೆ ನಿಜಕ್ಕೂ ಆ ಕಲಾಪಾತ್ರಿಗೆ ಎಷ್ಟು ದೀರ್ಘದಂಡ ನಮಸ್ಕಾರ ಮಾಡೋದು ಸಾಲದು. ನಿಜಕ್ಕೂ ಈ ನೀವೆಲ್ಲ ನಿಮ್ಮ ಆಶೀರ್ವಾದ ಅನುಗ್ರಹ ನಮ್ಮ ಮೇಲೆ ಹೀಗೆ ಇರಲಿ. ಇನ್ನೂ ನಾನು ಎಷ್ಟೊಂದು ಏನಾದ್ರು ಪ್ರಾರಂಭ ಮಾಡಿ ಒಟ್ಟಲ್ಲಿ ಎಲ್ಲ ಮುಗಿದೋಯ್ತು. ನನ್ನ ಜೀವನ ಎಲ್ಲ ಆಯಾಮಗಳು ಮುಗಿದೋಗ್ಬಿಟ್ಟೆ. ಆದರೂ ಇನ್ನೂ ಸ್ಕ್ರೀನ್ಸಲ್ಲಿ ಬ್ಯಾಟ್ ಹಿಡ್ಕೊಂಡು ಆಡ್ತಾನೆ ಇದ್ದೀನಿ. ಇಷ್ಟು ವಯಸ್ಸಾದರೂ ಕೂಡ ಆ ಕಡೆ ಒಂದು ಬೋಲ್ ಮಾಡ್ತಾರೆ, ಈ ಕಡೆ ಬ್ಯಾಟಿಂಗ್ ಮಾಡ್ತಾನೆ ಇದ್ದೀನಿ. ಹಂಗಾಗಿ ನಾನೆಲ್ಲ ನಾಟಕ ಸಿನಿಮಾ ಎಲ್ಲ ಮಾಡ್ತಾಯಿದ್ದೇನೆ, ಎಲ್ಲ ನಡೀತಾ ಇದೆ. ಅದು ಯಾವ ನಿಲ್ಲಿಸ್ತಾನೋ ಗೊತ್ತಿಲ್ಲ. ಆದರೂ ನಾವು ಜೀವನ ಸಂಧ್ಯಾಕಾಲದಲ್ಲಿದ್ದೇವೆ. నేను ಸೂರ್ಯ ಮುಳುಗ್ತಾ ಇದ್ದಾನೆ, ನಾನು ನೋಡ್ತಾ ಇದ್ದೇನೆ. ಯಾವಾಗ ಸೂರ್ಯ ಮುಳುಗ್ತಾರೋ ಗೊತ್ತಿಲ್ಲ. ಡೆತ್ ಈಸ್ ಇಮಿನೆಂಟ್, ನನ್ ಕ್ಯಾನ್ ಎಸ್ಕೇಪ್ ಫ್ರಮ್ ಮೀ. ಸಾವು ಅನ್ನೋದು, ಸಾವು ಬದುಕು ಖಂಡಿತ ನಮ್ಮ ಹಿಂದೆನೇ ಇರುತ್ತೆ, ಬೆನ್ನಿಗೆ ಕಟ್ಕೊ ಬಂದಿದೆ. ಅದು ಯಾವಾಗ ಬರುತ್ತೆ ಏನಂತ ಹೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಇದ್ದಕ್ಕಿದ್ದಾಗೆ ಕಾರ್ಯರೂಪ ಬಂದುಬಿಡ್ತೇನೆ. ನಾನು ಸ್ಟೇಜಲ್ಲಿ ಮಾತಾಡ್ತಿದ್ದೇನೆ, ಹಿಂಗೆ ಬಿದ್ದುಬಿಡ್ತೇನೆ. ಹೊಟ್ಟೆ ಪ್ರಾಣ ಕಣ್ಮುಚ್ಚಿ ದೇವರೊಳಗೆ ನಾವು ಏನು ಮಾಡಿದ್ರು ನೀವು ತಿರ್ಗಾ ಇನ್ನೊಂದು ಡಿಗ್ರಿ ನೋಡೋಕ್ಕಾಗಲ್ಲ. ಹಂಗಂದ ಅಂಥ ಒಂದು ಪ್ರಧಾನದಲ್ಲಿ ನನಗೆ ಇವತ್ತು ಈ ರಂಗಮಂದಿರದಲ್ಲಿ ಎಲ್ಲ ಬಂದು ನಾಟಕ ನೋಡಿ ತುಂಬ ಸಂತೋಷ. ಈಗ ನೋಡೋಣ, ಬರೋ ವರ್ಷ ಇದ್ದರೆ ಇನ್ಯಾವುದಾದ್ರು ಬೇರೆ ನಾಟಕ ಬಂದು ಮಾಡೋಣ ಅಂತ. ನಮಸ್ಕಾರ. ಇವತ್ತಿನ ದಿವಸ ಗುರುವಿನ ಸಂಸ್ಥೆಯ ಸೇವೆಯನ್ನು ಸ್ವೀಕರಿಸಿ ನಮ್ಮ ರುದ್ರೇಶ್ ಪಲ್ಯದವರು